ಇನ್ನು ದಾವಣಗೆರೆಯ ನ್ಯಾಮತಿಯಲ್ಲಿ ಎಸ್ಬಿಐ ಬ್ಯಾಂಕ್ ದರೋಡೆಯಾಗಿತ್ತಲ್ಲ, ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ 6 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಜೊತೆಗೆ ಚಿನ್ನಾಭರಣವನ್ನ ಜಪ್ತಿ ಮಾಡಿದ್ದಾರೆ. ಬಂಧಿತರಿಂದ 17 ಕೆಜಿಗೂ ಅಧಿಕ ಚಿನ್ನಾಭರಣಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅಂದ್ರೆ ಗ್ರಾಹಕರು ಅಡವಿಟ್ಟಿರ್ತಾರಲ್ಲ, ಆ ಚಿನ್ನವನ್ನ ಇವರು ಕದ್ಕೊಂಡು ಹೋಗಿದ್ರು. ಸುಮಾರು 17 ಕೆಜಿ 750 ಗ್ರಾಂ ಚಿನ್ನ ಕದ್ದಿದ್ರು. ಅದರ ಮೌಲ್ಯ 13 ಕೋಟಿ ಆಗುತ್ತೆ. ಅವೆಲ್ಲವನ್ನ ಕೂಡ ಇದೀಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೂರ್ವ ವಲಯ ಐಜಿಪಿ ಡಾಕ್ಟರ್ ಬಿಆರ್ ರವಿಕಾಂತೇಗೌಡ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ತಮಿಳುನಾಡಿನ ವಿಜಯ್ ಕುಮಾರ್ ಹಾಗೆ ಸೋದರ ಅಜಯ್ ಹಾಗೆ ಬೆಳಗುತ್ತಿಯ ಅಭಿಷೇಕ್, ಸುರಹೊನ್ನೆ ಗ್ರಾಮದ ಚಂದ್ರ, ಮಂಜುನಾಥ್, ಪರಮಾನಂದ ಬಂಧಿತ ಆರೋಪಿಗಳು ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಕಳೆದ ವರ್ಷ ಅಕ್ಟೋಬರ್ 28ನೇ ತಾರೀಕು ನಡೆದಿರುವಂತಹ ದರೋಡೆ ಈಗ ಚಿನ್ನಾಭರಣವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಖಂಡಿತ ನಮಗೆ ಸುಳುವು ಸಿಗ್ತಾ ಇತ್ತು ಪೊಲೀಸ್ನವ್ರಿಗೆ. ಆದ್ರಿಂದ ತಗೊಂಡೋಗಿ ಬಚ್ಚಿಟ್ಟು ಇನ್ನೊಂದು ವರ್ಷ ಆದಮೇಲೆ ಎಲ್ಲರೂ ಕೂಡ ಈ ಪ್ರಕರಣವನ್ನು ಮರಿತಾ ಇದ್ರು. ಆಗ ಉಪಯೋಗಿಸೋಣ ಅಂತ ಅದನ್ನು ತೆಗೆದು ಎಲ್ಲರೂ ಹಂಚ್ಕೊಳ್ಳೋಣ ಅಂತ ಮಾಡಿದ್ವಿ. ಅವ್ರ ಸಂಯಮಕ್ಕೂ ಮೆಚ್ಚಬೇಕು. ಯಾಕಂದರೆ 5-6 ಜನ ಹೋಗಿದ್ದಾರೆ. 6 ಜನದಲ್ಲಿ ಒಬ್ಬನಾದರೂ ಹೊಟ್ಟೆ ಕಿಚ್ಚಿಂದ ಹೇಳ್ಬಿಡ್ಬೋದಾಗಿತ್ತು. ಎಷ್ಟು ಪ್ರೊಫೆಷನಲ್ ಆಗಿದ್ದಾರೆ ಅವರು ಅಂದರೆ, ಪರಸ್ಪರ ನಂಬಿಕೆಯನ್ನು ಕೆಲಸ ಮಾಡಿದ್ದಾರೆ. ಅದರಲ್ಲಿ 3 ಜನ ಮಾತ್ರ ರಿಲೇಟಿವ್ಸು, ಇನ್ನು 3 ಜನ ಅವ್ರ ಸ್ನೇಹಿತರು. ಅವರು ಪರಸ್ಪರ ಎಷ್ಟು ನಂಬಿಕೆಯಿಂದ ಇದ್ದಾರೆ ಅಂದರೆ, ಅವರು ಎಲ್ಲೂ ಕೂಡ ಅದನ್ನು ಮನೆಯವ್ರಿಗೂ ಕೂಡ ಕುಟುಂಬದವ್ರಿಗೂ ಕೂಡ ಈ ಥರ ಮಾಡಿದ್ದೀವಿ, ಇನ್ನೊಂದು ದಿವಸ ನಮ್ಗೆ ಸಂಪತ್ತು ಬರುತ್ತೆ, ಮುಂದೆ ನಾವು ಶ್ರೀಮಂತರಾಗ್ತೀವಿ ಅಂತಲೂ ಕೂಡ ಹೇಳಿಲ್ಲ. ಅಷ್ಟು ಗುಟ್ಟಾಗಿ ಇದನ್ನು ರಹಸ್ಯವನ್ನು ಬಚ್ಚಿಟ್ಟು ಈ ಕೆಲಸವನ್ನು ಮಾಡಿದ್ದಾರೆ. ಇವ್ರನ್ನೇನಾದರೂ ಯೂಟ್ಯೂಬ್ ವಿಡಿಯೋ ನೋಡಿಕೊಂಡು ಬ್ಯಾಂಕ್ ದರೋಡೆ ಮಾಡಿದ್ದಾರೆ ಇವರು. ಹಿಂದಿ ಧಾರಾವಾಹಿ ನೋಡ್ತಾ ಇದ್ರು. ಹಿಂದಿ ಧಾರಾವಾಹಿಯನ್ನ ನೋಡಿಕೊಂಡು ಬ್ಯಾಂಕ್ಗೆ ಹೇಗೆ ಕನ್ನ ಹಾಕಬಹುದು ಅಂತ ಸಂಚು ರೂಪಿಸಿದ್ರು. ಸಾಲಕ್ಕೋಸ್ಕರ ಒದ್ದಾಡಿದ್ದಾರೆ. ಸಾಲ ಸಿಗದೇ ಇದ್ದಾಗ ಬ್ಯಾಂಕ್ ಕಳ್ಳತನಕ್ಕೆ ಸಂಚು ರೂಪಿಸ್ತಾರೆ ವಿಜಯ್. ತನ್ನ ಸಹೋದರ ಅಜಯ್ ಜೊತೆ ಸೇರಿಕೊಂಡು ಬ್ಯಾಂಕ್ ದರೋಡೆ ಪ್ಲಾನ್ ಮಾಡ್ತಾರೆ. ತನ್ನ ಜೊತೆಗೆ ಇತರ ಆರೋಪಿಗಳಿಂದ ನೆರವು ಕೂಡ ಪಡೆದುಕೊಳ್ತಾರೆ ಈ ಕಳ್ಳತನಕ್ಕೆ. ನಮ್ಮ ಪ್ರತಿನಿಧಿ ಬಸವರಾಜ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಬನ್ನಿ ನೋಡೋಣ. ನಾವೀಗ ದಾವಣಗೆರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಇದ್ದೀವಿ. ವಿಶೇಷವಾಗಿ ನೋಡ್ತಾ ಇರ್ಬೋದು ನೀವು, ಇದೊಂದು ರೀತಿಯಲ್ಲಿ ಏನು ಚಿನ್ನದ ಅಂಗಡಿ ಇದೆಯಾ ನಂಬತಕ್ಕಂಥ ಒಂದು ವಾತಾವರಣ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಕಳೆದ ಒಂದು ಅಕ್ಟೋಬರ್ 28ರಂದು ನಡೆದ ಏನು ನ್ಯಾಮತಿಯಲ್ಲಿರ್ತಕ್ಕಂಥ SBI ಬ್ಯಾಂಕಿನ ಒಂದು ದರೋಡೆ ನಡೆದಿತ್ತು. ದರೋಡೆ ನಡೆದ ವೇಳೆಯಲ್ಲಿ ಅದರ ರಾಜ್ಯದ ಗಮನವನ್ನು ಸೆಳೆದಿತ್ತು. ಸುಮಾರು 17 ಕೆಜಿ ಚಿನ್ನದ ಆಭರಣಗಳನ್ನು ಲೂಟಿ ಮಾಡಲಾಗಿತ್ತು. ಸುಮಾರು 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ಏನು ಒಂದು ಮೌಲ್ಯದ ಚಿನ್ನ ಒಂದು ಏನು ಕಳ್ಳತನ ಆಗಿತ್ತು. ಇದು ಒಂದು ಪ್ರತಿಷ್ಠೆಯ ವಿಷಯವಾಗಿತ್ತು. ನೋಡ್ತಾ ಇರ್ಬೋದು DVG ಪೊಲೀಸ್ ಅಂತೇಳಿ ಒಂದು ರೀತಿ ಚಿನ್ನದಲ್ಲಿ ಬರೆದಿರ್ತಕ್ಕಂಥದ್ದು, DVG ಪೊಲೀಸ್ ಎಂಬತಕ್ಕಂಥ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರ್ತಕ್ಕಂಥದ್ದು ತಪ್ಪಾಗಲಾರದು. ಕಾರಣ ಅಂದರೆ 500ಕ್ಕೂ ಹೆಚ್ಚು ಗ್ರಾಹಕರು ಚಿನ್ನದ ಆಭರಣಗಳನ್ನು ಅಡವಿಟ್ಟು ಚಿನ್ನವನ್ನು ಅಲ್ಲಿ ದುಡ್ಡನ್ನು ಪಡೆದಿರ್ತಕ್ಕಂಥದ್ದು. 500ಕ್ಕೂ ಹೆಚ್ಚು ಗ್ರಾಹಕರಿಗೆ ಅವರ ಚಿನ್ನವನ್ನು ಏನು ಮರಳಿಸುವಂಥ ಕೆಲಸವನ್ನು ಪೊಲೀಸರು ಒಂದು ರೀತಿಯಲ್ಲಿ ಕಳೆದ ಹಲವಾರು ದಿನಗಳಿಂದ ನಿರಂತರವಾದ ಒಂದು ಪ್ರಯತ್ನವನ್ನು ಮಾಡಿ ಏನು ಈ ಚಿನ್ನದ ಆಭರಣಗಳನ್ನು ಸ್ಥಳೀಯರೇನು ಅಲ್ಲಿ ಇರ್ತಕ್ಕಂಥ ಕೆಲವು ಏನು ನ್ಯಾಮತಿಯಲ್ಲಿರ್ತಕ್ಕಂಥ ಒಂದು ಬೇಕರಿ ನಡೆಸ್ತಕ್ಕಂಥ ಅಜಯ್ ವಿಜಯ್ ಅಂತಕ್ಕಂಥ ಸೋದರರಾಗಿರ್ಬೋದು, ಅವರ ಸಂಬಂಧಿಕರಾಗಿರ್ಬೋದು, ಸ್ಥಳೀಯರಾಗಿರ್ಬೋದು, ಒಟ್ಟು ಒಂದು 6 ಜನ ನಿರಂತರವಾಗಿ ಏನು ಈ ರೀತಿಯಾದಂಥ ಯಾವುದೇ ಅವರು ಮೊದಲು ಯಾವುದೇ ಒಂದು ಅಪರಾಧ ಪ್ರಕರಣದಲ್ಲಿ ಪಾಲ್ಗೊಳ್ಳದಂಥ ವ್ಯಕ್ತಿಗಳು ಇಂಥ ಒಂದು ದೊಡ್ಡ ಒಂದು ದರೋಡೆಯನ್ನು ಮಾಡಿದರು. ಅದಾದ ನಂತರ ಪೊಲೀಸರು ನಿರಂತರವಾಗಿ ಒಂದು ಪ್ರಯತ್ನವನ್ನು ಮಾಡಿ ಈಗ ಇಷ್ಟೊಂದು ಪ್ರಮಾಣದಲ್ಲಿ ಸುಮಾರು 17.1 ಕೆಜಿ ಅಷ್ಟು ಏನು ಚಿನ್ನವನ್ನು ಈಗ ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಮುಖ್ಯವಾಗಿ ವಿಶೇಷವಾಗಿ ಈ ಪ್ರಕರಣದಲ್ಲಿ ಏನು ಆರೋಪಿಗಳಿದ್ದಾರೆ ಅವರು ಭಾಳ ಒಂದು ರೀತಿಯಾದ ಚಾಕಚಕ್ಯತೆಯಿಂದ ಇದನ್ನು ಬಾವಿಯಲ್ಲಿ ಏನು ಮುಚ್ಚಿಟ್ಟಿರ್ತಕ್ಕಂಥದ್ದು. ಸುಮಾರು 1 ವರ್ಷದವರೆಗೂ ಕೂಡ ಈ ಚಿನ್ನವನ್ನು ತೆಗೆದಂತೆ, ಈ ಒಂದು ಚಿನ್ನವನ್ನು ಬಳಸದಂತೆ ಮತ್ತು ಚಿನ್ನವನ್ನು ಹೊರತೆಗೆದಂತೆ ಅವರು ಯೋಜನೆಯನ್ನು ರೂಪಿಸಿಕೊಂಡರು. ಇದು ಪೊಲೀಸರಿಗೂ ಕೂಡ ಒಂದು ಭಾಳ ಒಂದು ಪ್ರತಿಷ್ಠೆಯ ಒಂದು ಪ್ರಕರಣ ಆಗಿತ್ತು. ಒಟ್ಟಾರೆಯಾಗಿ ನೋಡ್ತಾ ಇರಬಹುದು, ವಿಶೇಷವಾಗಿ ಎಷ್ಟು ಬಂಗಾರ ಕಳೆದಿತ್ತು, ಚಿನ್ನ ಕಳುವಾಗಿತ್ತು, ಅಷ್ಟು ಕೂಡ ರಿಕವರಿ ಆಗಿರ್ತಕ್ಕಂಥದ್ದು. ಈ ಪ್ರಕರಣ ಒಂದು ವಿಶೇಷ ಅಂದರೆ ತಪ್ಪಾಗಲಾರದು. ದಾವಣಗೆರೆಯಿಂದ ಶಾಂತಕುಮಾರೊಂದಿಗೆ ಬಸವರಾಜ ದೊಡ್ಡಮನಿ, TV9 ದಾವಣಗೆರೆ. ಈ ಪ್ರಕರಣದಲ್ಲಿ ಆಶ್ಚರ್ಯ ಆಗುವುದಂತ ಹೇಳಿದ್ರೆ, ಈ ಕಳ್ಳತನ ನಡೆದಿರೋದು ಹೋದ ವರ್ಷ ನವೆಂಬರ್ನಲ್ಲಿ. ಇಲ್ಲಿವರೆಗೂ ಅಷ್ಟೊಂದು ಚಿನ್ನನ ಹೇಗಿಟ್ಟಿದ್ರು, ಎಲ್ಲಿಟ್ಟಿದ್ರು ಈ ಗ್ಯಾಂಗ್? ದರೋಡೆ ಬಳಿಕ ಯಾವ ರೀತಿಯಾಗಿತ್ತು ಗ್ಯಾಂಗ್ನ ಮಾಸ್ಟರ್ ಪ್ಲಾನ್? ಇಷ್ಟು ದಿನ ಆದರೂ ಕೂಡ ಚಿನ್ನವನ್ನ ಏನೂ ಮಾಡಿರಲಿಲ್ಲ ಯಾಕೆ? ತನಿಖೆ ಹಂತದಲ್ಲಿ ಖತರ್ನಾಕ್ ಕಹಾನಿ ಬಯಲಾಗ್ತಾ ಇದೆ. ಚಿನ್ನ ಕದ್ದ ಬಳಿಕ ವಿಜಯ್ ಹಾಗೆ ಅಜಯ್ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾರೆ.
ಬ್ಯಾಂಕ್ ದರೋಡೆಗೆ ಭರ್ತಿ 2 ತಿಂಗಳುಗಳ ಕಾಲ ಪ್ಲಾನ್ ಮಾಡ್ತಾರೆ. ಸರಣಿ ರಜೆ ಇದ್ದಂತ ಹಿನ್ನೆಲೆ ಅಕ್ಟೋಬರ್ 28ನೇ ತಾರೀಕು, ಅಕ್ಟೋಬರ್ 28ನೇ ತಾರೀಕು ದರೋಡೆ ಆಗುತ್ತೆ. ಬರೋಬ್ಬರಿ 17 ಕೆಜಿ ಚಿನ್ನವನ್ನ ದರೋಡೆ ಮಾಡ್ತಾರೆ ಆರೋಪಿಗಳು. ಕದ್ದ ಎಲ್ಲಾ ಚಿನ್ನವನ್ನ ಬಾವಿಯೊಂದರಲ್ಲಿ ಇಡ್ತಾರೆ. ತಮಿಳುನಾಡಿನ ಆರೋಪಿಗಳ ಸ್ವಗ್ರಾಮದ ಬಾವಿಯಲ್ಲಿ ಎಲ್ಲ ಬಚ್ಚಿಟ್ಟಿರ್ತಾರೆ. ಒಂದು ಲಾಕರ್ ಖರೀದಿಸಿ ಅದರಲ್ಲಿ ಚಿನ್ನ ಇಟ್ಟು ಬಾವಿಯೊಳಗೆ ಹಾಕಿರ್ತಾರೆ. 1 ವರ್ಷದವರೆಗೆ ಅದನ್ನ ಹೊರ ತೆಗಿಬಾರದು ಅಂತ ನಿರ್ಧಾರ ಕೂಡ ಮಾಡಿರ್ತಾರೆ. ಅದ ನಂತರ ಕೂಡ ನಾವು ಪಕ್ಕಾ ಕರೆಕ್ಟಾಗಿ ವೆರಿಫೈ ಮಾಡಿ ಯಾರು ಮಾಡಿದ್ದಾರೆ, ಏನು ಮಾಡಿದ್ದಾನೆ, ಹೆಂಗೆ ಮಾಡಿದ್ದಾನೆ ಅನಲೈಸ್ ಮಾಡಿ ಆ ಗೋಲ್ಡ್ ಎಲ್ಲ ತಮಿಳುನಾಡು ಉಸ್ಲಾಂಪಟ್ಟಿ ಮಧುರೈ ಜಿಲ್ಲೆಯಲ್ಲಿ ಇರುವಂತಹ ಅವನ ನೇಟಿವ್ನಲ್ಲಿ ಇದ್ದ ಒಂದು ದೊಡ್ಡ ತೋಟದ ಫಾರೆಸ್ಟ್ ರೀತಿಯಾಗಿ ಇದೆ. ಅಲ್ಲಿ ಒಂದು 30 ಅಡಿ ಬಾವಿಯಲ್ಲಿ ಇವನು ಒಂದು ಲಾಕರ್ ಮತ್ತು ಅದಕ್ಕೆ ಹಗ್ಗ ಕಟ್ಟಿ ಹಾಕಿರ್ತಾನೆ. ಸೊ ಅದನ್ನು ನಮ್ಮವ್ರು ಹೋಗಿ ಅಲ್ಲೂ ಕೂಡ ಎಕ್ಸ್ಪರ್ಟ್ ಸ್ವಿಮ್ಮರ್ಸ್ನ ಕರ್ಕೊಂಡೋಗಿ, ಯಾಕಂದರೆ ಅಷ್ಟು ಸುಲಭದ ಕೆಲಸ ಆಗಿರಲ್ಲ, ಅಲ್ಲೆಲ್ಲ ಸ್ಥಳೀಯರ ಪೊಲೀಸರು ಕೂಡ ಅಲ್ಲಿ ಚೆನ್ನಾಗಿ ಸಹಾಯ ಮಾಡಿದ್ದಾರೆ. ಅದೆಲ್ಲವನ್ನು ಕೂಡ ಏನು 17 kg ಕೊಟ್ಟಿದ್ರು ಅದನ್ನು ಇಂಟ್ಯಾಕ್ಟಾಗಿ ರಿಕವರಿ ಮಾಡಿದ್ದೇವೆ. ಅದ ನಂತರ